ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನೆಪೋಲಿಯನ್ ಬೋನಪಾರ್ಟೆಯ ಆಡಳಿತ ಸಾಧನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೆ. ಮೊದಲನೇದಾಗಿ ಕಾನೂನು ಸಂಹಿತೆ, ಎರಡನೇದಾಗಿ ಧಾರ್ಮಿಕ ಸುಧಾರಣೆ, ಮೂರನೇದಾಗಿ ಆರ್ಥಿಕ ಸುಧಾರಣೆ, ನಾಲ್ಕನೇದಾಗಿ ಆಡಳಿತ ಸುಧಾರಣೆಗಳು, ಐದನೇದಾಗಿ ಲೋಕೋಪಯೋಗಿ ಸುಧಾರಣೆಗಳು. ಈಗ ನಾವು ನೆಪೋಲಿಯನ್ನ ಉಳಿದ ಆಡಳಿತ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೆಪೋಲಿಯನ್ನ 6ನೇ ಆಡಳಿತ ಸುಧಾರಣೆ ಅಂತ ಹೇಳಿದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೆಪೋಲಿಯನ್ನ ಕೊಡುಗೆ. ನೆಪೋಲಿಯನ್ ಒಬ್ಬ ಕಲಾರಾಧಕ, ವಾಸ್ತುಶಿಲ್ಪದ ಪ್ರೇಮಿಯಾಗಿದ್ದಾನೆ. ಇವನ ಕಾಲಾವಧಿಯಲ್ಲಿ ಅನೇಕ ಸುಂದರವಾದಂತಹ ಸ್ಮಾರಕಗಳು ನಿರ್ಮಾಣ ಆಗ್ತವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ಪ್ಯಾರಿಸ್ಸಿನ ಅರಮನೆ, ಫ್ರಾನ್ಸಿನ ರಾಜಧಾನಿಯಾದಂತಹ ಪ್ಯಾರಿಸ್ ನಗರದಲ್ಲಿ ನಿರ್ಮಾಣವನ್ನು ಮಾಡಿದಂತಹ ಅರಮನೆಗಳು. ಪ್ಯಾರಿಸ್ ನಗರವನ್ನ ಜಗತ್ತಿನ ಅತ್ಯಂತ ಸುಂದರ ನಗರವನ್ನಾಗಿ ಅವನು ಪರಿವರ್ತನೆಯನ್ನ ಮಾಡ್ತಾನೆ. ಅದಕ್ಕಾಗಿ ಅವನು ಪ್ಯಾರಿಸ್ ನಗರದಲ್ಲಿ ಉದ್ಯಾನವನಗಳನ್ನು ನಿರ್ಮಾಣವನ್ನು ಮಾಡ್ತಾನೆ. ಹೂದೋಟಗಳನ್ನ ಅವನು ನಿರ್ಮಾಣ ಎಂತಕ್ಕಂಥದನ್ನ ಮಾಡ್ತಾನೆ. ನಗರದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕಾಗಿ ಕಾರಂಜಿಗಳನ್ನ, ನೀರಿನ ಚಿಲುಮೆಗಳು, ಕಾರಂಜಿಗಳನ್ನ ಅವನು ನಿರ್ಮಾಣ ಎಂತಕ್ಕಂಥದನ್ನ ಮಾಡ್ತಾನೆ. ಅದೇ ರೀತಿಯಾಗಿ ವಿಶ್ವ ಪ್ರಸಿದ್ಧವಾದಂತಹ ಲೌರೆ ಮತ್ತು ಪ್ಯಾರಿಸ್ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಇಂದು ಅವು ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಲೌರೆ ಮತ್ತು ಪ್ಯಾರಿಸ್ ವಸ್ತು ಸಂಗ್ರಹಾಲಯಗಳು, ಮ್ಯೂಸಿಯಂಗಳು. ಪಿರಮಿಡ್ಗಳ ಕದನದಲ್ಲಿ, ಈಜಿಪ್ಟಿನ ದಂಡಯಾತ್ರೆಯ ಸಂದರ್ಭದಲ್ಲಿ ಅವನು ಪಿರಮಿಡ್ಗಳನ್ನು ಏನು ವಶಪಡಿಸಿಕೊಳ್ತಾನೆ, ಆ ಪಿರಮಿಡ್ಗಳಿಂದ ಅತ್ಯಮೂಲ್ಯವಾದಂತಹ ಕಲಾಕೃತಿಗಳನ್ನು ಅವನ ಸಂಗ್ರಹವನ್ನು ಏನು ಮಾಡಿರ್ತಾನೆ, ಅವೆಲ್ಲವುಗಳನ್ನ ಈ ಲೌರೆ ಮತ್ತು ಪ್ಯಾರಿಸ್ ಮ್ಯೂಸಿಯಂಗಳಲ್ಲಿ ಅವುಗಳನ್ನು ಪ್ರದರ್ಶನಕ್ಕೆ ಇಡ್ತಾನೆ. ಆ ಮ್ಯೂಸಿಯಂಗಳನ್ನು ನೋಡ್ಲಿಕ್ಕಾಗಿಯೇ ದೇಶ ವಿದೇಶಗಳಿಂದ ಪ್ರವಾಸಿಗರು ಅಲ್ಲಿಗೆ ಭೇಟಿ ಎಂತಕ್ಕನ್ನೋದನ್ನ ಕೊಡ್ತಾರೆ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಯಾಗಿದ್ದಂತಹ ನೆಪೋಲಿಯನ್ ಬೋನಪಾರ್ಟೆ ಪ್ಯಾರಿಸ್ ನಗರವನ್ನು ಜಗತ್ತಿನ ಸುಂದರ ನಗರವನ್ನಾಗಿ ಪರಿವರ್ತನೆಯನ್ನ ಮಾಡ್ತಾನೆ. ಪ್ಯಾರಿಸ್ ನಗರವನ್ನು ಸಂತೋಷದ ನಗರ ಅಂತಲೂ ಸಹ ಕರೆಯಲಾಗಿದೆ. ಹಾಗೆ ಪ್ಯಾರಿಸ್ ನಗರವನ್ನು ಸಂತೋಷದ ನಗರವನ್ನಾಗಿ ಪರಿವರ್ತಿಸಿದಂಥವನು ಯಾರು ಅಂತ ಹೇಳಿದ್ರೆ ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನು. ಅರಮನೆಗಳಿಂದ, ಭವ್ಯವಾದಂತಹ ಕಟ್ಟಡಗಳಿಂದ, ವನಗಳಿಂದ, ಹೂದೋಟಗಳಿಂದ, ಕಾರಂಜಿಗಳಿಂದ, ರಸ್ತೆಗಳಿಂದ ಆ ನಗರವನ್ನ ಕಂಗೊಳಿಸುವಂತೆ ಮಾಡ್ತಾನೆ. ಆ ನಗರದ ಸೌಂದರ್ಯ ಹೆಚ್ಚುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ವಿಶ್ವ ಪ್ರಸಿದ್ಧವಾದಂತಹ ಲೌರೆ ಮತ್ತು ಪ್ಯಾರಿಸ್ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ತಾನು ಈಜಿಪ್ಟ್ ದಂಡಯಾತ್ರೆಯ ವೇಳೆಯಲ್ಲಿ ವಶಪಡಿಸಿಕೊಂಡಿದ್ದಂತಹ ಅತ್ಯಮೂಲ್ಯವಾದಂತಹ ಕಲಾಕೃತಿಗಳನ್ನು ಅಲ್ಲಿ ಸಂರಕ್ಷಿಸಿ ಇಡತಕ್ಕಂತಹ ಕೆಲಸವನ್ನ ನೆಪೋಲಿಯನ್ ಎಂತಕ್ಕಂಥವನು ಮಾಡ್ತಾನೆ. ಇನ್ನು 7ನೆಯ ಸುಧಾರಣೆ, ಶಿಕ್ಷಣ ಸುಧಾರಣೆ. ನೆಪೋಲಿಯನ್ ಒಬ್ಬ ಶಿಕ್ಷಣ ಪ್ರೇಮಿಯಾಗಿದ್ದ. ಅತ್ಯಂತ ಕಷ್ಟಪಟ್ಟು ವಿದ್ಯಾರ್ಥಿ ವೇತನದಿಂದಲೇ ಓದಿ ಬೆಳೆದು ಬಂದಂಥವನು ಯಾರು ಅಂತ ಹೇಳಿದ್ರೆ ನೆಪೋಲಿಯನ್. ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಎಂತಕ್ಕನ್ನೋದನ್ನ ನೀಡ್ತಾನೆ. ಹಾಗಾಗಿ ನಾವು ಇಡೀ ಫ್ರಾನ್ಸ್ಗೆ ಅನ್ವಯವಾಗುವ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಾನೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅವನ ಕಾಲದಲ್ಲಿ ಜಾರಿಗೆ ಬರುತ್ತೆ. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳನ್ನು ಸ್ಥಾಪನೆಯನ್ನ ಮಾಡ್ತಾನೆ. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಮತ್ತು ಎಲ್ಲರಿಗೂ ಶಿಕ್ಷಣ ದೊರೆಯುವಂತೆ ಕ್ರಮಗಳನ್ನು ಅವನು ಕೈಗೊಳ್ಳ.
ಶಿಕ್ಷಕರ ತರಬೇತಿಗಾಗಿ ನಾರ್ಮಲ್ ಸ್ಕೂಲ್ಗಳನ್ನು ಸ್ಥಾಪಿಸ್ತಾನೆ. ಶಿಕ್ಷಕರನ್ನು ತರಬೇತಿಗೊಳಿಸಲಿಕ್ಕಾಗಿ ನಾರ್ಮಲ್ ಸ್ಕೂಲ್ಸ್ಗಳನ್ನು ಸ್ಥಾಪನೆಯನ್ನ ಮಾಡ್ತಾನೆ. ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾನೆ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಹೆಚ್ಚಾಗಿ ಇವನು ಸ್ಥಾಪನೆಯನ್ನ ಮಾಡ್ತಾನೆ. ಮಿಲಿಟರಿ ಅಕಾಡೆಮಿಗಳನ್ನು ಸ್ಥಾಪನೆಯನ್ನ ಮಾಡ್ತಾನೆ. ಸೈನಿಕ ಶಿಕ್ಷಣಕ್ಕೂ ಇವನು ಮಹತ್ವವನ್ನು ಕೊಡ್ತಾನೆ. ಅದಕ್ಕಾಗಿ ಇವನು ಮಿಲಿಟರಿ ಅಕಾಡೆಮಿಗಳನ್ನು ಸ್ಥಾಪನೆಯನ್ನ ಮಾಡ್ತಾನೆ. ಇವನ ಶಿಕ್ಷಣ ಸುಧಾರಣೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಫ್ರಾನ್ಸ್ ವಿಶ್ವವಿದ್ಯಾನಿಲಯದ ಸ್ಥಾಪನೆ. ತನ್ನ ಆಡಳಿತ ಕಾಲಾವಧಿಯಲ್ಲಿ ಇವನು ಫ್ರಾನ್ಸ್ ವಿಶ್ವವಿದ್ಯಾನಿಲಯವನ್ನ ಇವನು ಸ್ಥಾಪನೆ ಅಂತಕ್ಕನ್ನೋದನ್ನ ಮಾಡ್ತಾನೆ. ಹೀಗೆ ಅವನ ಶಿಕ್ಷಣ ಸುಧಾರಣೆಯ ಕಳಸವಿಟ್ಟಂಥದ್ದು ಯಾವುದು ಅಂತ ಹೇಳಿದ್ರೆ ಫ್ರಾನ್ಸ್ ವಿಶ್ವವಿದ್ಯಾನಿಲಯದ ಸ್ಥಾಪನೆ. ಅದರ ಜೊತೆಗೆ ದ ಇನ್ಸ್ಟಿಟ್ಯೂಟ್ ದಿ ಫ್ರಾನ್ಸ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸ್ತಾನೆ. ವಿದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಕಲ್ಪಿಸ್ತಾನೆ. ಇನ್ಸ್ಟಿಟ್ಯೂಟ್ ಡಿ ಫ್ರಾನ್ಸ್ನ ಮೂಲಕ ವಿದೇಶಗಳಲ್ಲಿ ಹೆಚ್ಚಿನ ವ್ಯಾಸಂಗ, ಉನ್ನತ ವ್ಯಾಸಂಗವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ ದೊರೆಯುವಂತೆ ಮಾಡ್ತಾನೆ. ಮಹಿಳೆಯರಿಗೂ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಮಹತ್ವವಾದಂತಹ ಸುಧಾರಣೆಗಳನ್ನು ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ಇನ್ನು ಆಡಳಿತ ಸುಧಾರಣೆಗಳಲ್ಲಿ 8ನೇದಾಗಿ ಲೀಸನ್ ಆಫ್ ಆನರ್. ಲೀಸನ್ ಆಫ್ ಹಾನರ್. ಲೀಸನ್ ಆಫ್ ಹಾನರ್ ಅಂತ ಹೇಳಿದ್ರೆ ಸಿವಿಲ್ ಮತ್ತು ಮಿಲಿಟರಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳನ್ನ ಗೌರವಿಸಲಿಕ್ಕಾಗಿ ನೆಪೋಲಿಯನ್ ಸ್ಥಾಪಿಸಿದ ಪ್ರಶಸ್ತಿ ಮತ್ತು ಪುರಸ್ಕಾರವೇ ಯಾವುದು ಅಂತ ಹೇಳಿದ್ರೆ ಲೀಸನ್ ಆಫ್ ಆನರ್. ನಾಗರಿಕ ಮತ್ತು ಸೈನಿಕ ಹುದ್ದೆಗಳಲ್ಲಿ ಉನ್ನತವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಅಧಿಕಾರಿಗಳನ್ನ ಪುರಸ್ಕರಿಸಲಿಕ್ಕಾಗಿ, ಸನ್ಮಾನಿಸಲಿಕ್ಕಾಗಿ ನೆಪೋಲಿಯನ್ ಸ್ಥಾಪಿಸಿದಂತಹ ಒಂದು ಬಹುಮಾನವೇ ಯಾವುದು ಅಂತ ಹೇಳಿದ್ರೆ ಲೀಸನ್ ಆಫ್ ಹಾನರ್. ನೆಪೋಲಿಯನ್ ತಾನು ಪಡಿತಾ ಇದ್ದಂತಹ ವೇತನ ಏನಿತ್ತು ಅದರಲ್ಲಿ 3/4 ವೇತನವನ್ನ ಈ ಲೀಸನ್ ಆಫ್ ಆನರ್ಗಾಗಿ ಅವನು ಮೀಸಲಾಗಿರ್ತಾನೆ. ಸೈನ್ಯದಲ್ಲಿ ಮತ್ತು ನಾಗರಿಕ ಸೇವೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದಂತಹ ಅಧಿಕಾರಿಗಳನ್ನು ಗುರುತಿಸಿ ಅವರಿಗೆ ಬಹುಮಾನ ಪುರಸ್ಕಾರವನ್ನು ನೀಡಿ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾನೆ. ಹೀಗೆ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ನೆಪೋಲಿಯನ್ ಹಲವು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಇವನು ಕೈಗೊಂಡಂತಹ ಈ ಸುಧಾರಣೆಗಳಿಂದಾಗಿನೇ ಫ್ರಾನ್ಸ್ ಕ್ರಾಂತಿಯಿಂದ ಹೊರಬಂದು, ಹಾಗಾಗಿನೇ ನೆಪೋಲಿಯನ್ ಹೇಳಿದ್ದು ನಾನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ನಿರ್ಮೂಲಕ ಅಂತ ಹೇಳಿ. ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿ ಏನು ಬೇಗುದಿಯಲ್ಲಿತ್ತು ಅದೆಲ್ಲದರಿಂದ ಫ್ರಾನ್ಸ್ ಅನ್ನ ಹೊರತರುವ ಪ್ರಯತ್ನ ಅಂತಕ್ಕನ್ನೋದನ್ನು ಮಾಡಿ ಕ್ರಾಂತಿಯ ನಿರ್ಮೂಲಕ ಅಂತೇಳಿ ಇವನು ಕರೆಸಿಕೊಂಡಿದ್ದಾನೆ. ಅವನೇ ತಿಳಿಸುವಂತೆ ನನ್ನ ಸಾಧನೆ ನಿಂತಿರುವುದು ನಾನು ಕೈಗೊಂಡಂತಹ ಯುದ್ಧಗಳಿಂದಾಗಿ ಅಲ್ಲ, ನಾನು ಕೈಗೊಂಡ ಆಡಳಿತ ಸುಧಾರಣೆಗಳಿಂದ ಎಂಬ ಮಾತನ್ನು ಅವನು ಹೇಳಿದ್ದಾನೆ. ಅದು ಅಕ್ಷರಶಃ ಸತ್ಯವಾಗಿತ್ತು. ಇದಿಷ್ಟು ನೆಪೋಲಿಯನ್ನ ಜೀವನ ಮತ್ತು ಅವನ ಸಾಧನೆಗಳು. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ನೆಪೋಲಿಯನ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಆಗ ನೀವು ನೆಪೋಲಿಯನ್ನ ಜೀವನ, ನೆಪೋಲಿಯನ್ ಕೈಗೊಂಡಂತಹ ಸೈನಿಕ ಸಾಧನೆಗಳು, ಸೈನಿಕನಾಗಿ, ಬ್ರಿಗೇಡಿಯರ್ ಆಗಿ, ಸೈನಿಕ ನಾಯಕನಾಗಿ, ಕಾನ್ಸಲನಾಗಿ ಮತ್ತು ಚಕ್ರವರ್ತಿಯಾಗಿ ನೆಪೋಲಿಯನ್ ಕೈಗೊಂಡಂತಹ ಯುದ್ಧಗಳು. ಅದರ ಜೊತೆಗೆ ನೆಪೋಲಿಯನ್ ಕೈಗೊಂಡಂತಹ
8 ಆಡಳಿತ ಸುಧಾರಣೆಗಳು. ಕೋಡ್ ನೆಪೋಲಿಯನ್ನಿಂದ ಹಿಡಿದು ಲೀಸನ್ ಆಫ್ ಆನರ್ವರೆಗೆ 8 ಪಾಯಿಂಟ್ಸ್ಗಳಿವೆ. ಆ 8 ಪಾಯಿಂಟ್ಸ್ಗಳನ್ನು ಬರೆದು ನೀವು ವಿವರಣೆಯನ್ನು ಬರೀಬೇಕು. ಇನ್ನು ಇವನ ಬಗ್ಗೆ ನಿಮಗೆ ಇನ್ನೊಂದು 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ನೆಪೋಲಿಯನ್ನನ ಅವನತಿಗೆ ಕಾರಣಗಳನ್ನು ತಿಳಿಸಿ. ನೆಪೋಲಿಯನ್ನನ ಅವನತಿಗೆ ಕಾರಣಗಳು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ನೆಪೋಲಿಯನ್ ಎಂಬ ವ್ಯಕ್ತಿ ತನ್ನ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಹಂತ ಹಂತವಾಗಿ ಮೇಲೇರ್ತಾ ಫ್ರಾನ್ಸಿನ ಚಕ್ರವರ್ತಿಯಾಗಿ ಕೇವಲ ಫ್ರಾನ್ಸನ್ನಷ್ಟೇ ಅವನ ಆಳ್ವಿಕೆಯನ್ನು ಮಾಡಲಿಲ್ಲ, ಇಡೀ ಯುರೋಪನ್ನೇ ತನ್ನ ಪಾದದ ತಳದಲ್ಲಿಟ್ಕೊಂಡು ಅವನು ಆಡಳಿತ ಅಂತ ನಡೆಸ್ತಾನೆ. 1804ರಿಂದ 1815 ಕಾಲವನ್ನು ನೆಪೋಲಿಯನ್ನನ ಯುಗ ಅಂತಲೇ ಫ್ರಾನ್ಸಿನ ಚರಿತ್ರೆಯಲ್ಲಿ, ಯುರೋಪಿನ ಚರಿತ್ರೆಯಲ್ಲಿ ಬಣ್ಣಿಸಲಾಗಿದೆ. ಹಾಗಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಆ ಎಲ್ಲ ಸಾಧನೆಗಳನ್ನು ಮಾಡ್ದ ಅಂತೇಳಿ ನಾನು ಈಗಾಗಲೇ ಕಳೆದ ತರಗತಿಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದು ಒಂದಲ್ಲ ಒಂದು ದಿವಸ ಅವನೇನಾಗಬೇಕು ಅಂತ ಹೇಳಿದ್ರೆ ಪತನವನ್ನು ಹೊಂದಲೇಬೇಕು. ಹಾಗೆಯೇ ನೆಪೋಲಿಯನ್ನರು ಸಹ ಪತನವನ್ನು ಹೊಂದಿದ. ಅದಕ್ಕೆ ಕಾರಣವಾದಂತಹ ಅಂಶಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಮೊದಲನೇ ನೆಪೋಲಿಯನ್ನ ಅವನತಿಗೆ ಕಾರಣಗಳಲ್ಲಿ ಮೊದಲನೇ ಖಂಡಾಂತರ ಪದ್ಧತಿ. ಖಂಡಾಂತರ ಪದ್ಧತಿ ಅಥವಾ ಆರ್ಥಿಕ ಸಮರ. ನೇರ ಯುದ್ಧದಲ್ಲಿ ಇಂಗ್ಲೆಂಡನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇಂಗ್ಲೆಂಡಿನ ವಸ್ತುಗಳನ್ನು ಬಹಿಷ್ಕರಿಸುವಂತೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ನೆಪೋಲಿಯನ್ ಹೇರಿದ ಆರ್ಥಿಕ ದಿಗ್ಬಂಧನವೇ ಯಾವುದಂತಾರೆ ಈ ಖಂಡಾಂತರ ಪದ್ಧತಿ. ಆದರೆ ಈ ಖಂಡಾಂತರ ಪದ್ಧತಿಯಿಂದ ಇಂಗ್ಲೆಂಡಿಗೆ ಲಾಭವಾಯಿತೇ ಹೊರತು ಅದಕ್ಕೆ ಯಾವುದೇ ನಷ್ಟ ಅಂತಕ್ಕಂಥದ್ದು ಉಂಟಾಗಲಿಲ್ಲ. ಅದರ ನಷ್ಟವನ್ನು ಅನುಭವಿಸಿದ್ದ ಯಾರು ಅಂತ ಹೇಳಿದ್ರೆ ನೆಪೋಲಿಯನ್ ಮತ್ತು ಅವನ ಮಿತ್ರ ರಾಷ್ಟ್ರಗಳು. ಹಾಗಾಗಿನೇ ಖಂಡಾಂತರ ಪದ್ಧತಿ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಹಾಗಾಗಿನೇ ನೆಪೋಲಿಯನ್ ಒಂದು ಮಾತನ್ನು ಹೇಳ್ತಾನೆ, ನನ್ನ ಅವನತಿಯ ಆರಂಭ ಯಾವುದು ಅಂತ ಹೇಳಿದ್ರೆ ಖಂಡಾಂತರ ಪದ್ಧತಿ. ಅದನ್ನೇ ಮೆಡ್ಲಿನ್ ಎಂಬ ವಿದ್ವಾಂಸ ಈ ರೀತಿಯಾಗಿ ಹೇಳ್ತಾನೆ, ನೆಪೋಲಿಯನ್ ಎಂಬ ದುರಂತ ನಾಟಕದ ಮೊದಲ ಅಂಕವೇ ಖಂಡಾಂತರ ಪದ್ಧತಿ. ನೆಪೋಲಿಯನ್ ಎಂಬ ದುರಂತ ನಾಟಕದ ಮೊದಲ ಅಂಕವೇ ಯಾವುದು ಅಂತ ಹೇಳಿದ್ರೆ ಖಂಡಾಂತರ ಪದ್ಧತಿ ಎಂಬ ಮಾತನ್ನ ಮೆಡ್ಲಿನ್ ಎಂಬ ವಿದ್ವಾಂಸ ತಿಳಿಸ್ತಾನೆ. ಹೀಗೆ ಖಂಡಾಂತರ ಪದ್ಧತಿಯೇ ನೆಪೋಲಿಯನ್ನನ ಅವನತಿಗೆ ಕಾರಣವಾಯಿತು. ಇನ್ನು ಎರಡನೇ ಕಾರಣ ಪರ್ಯಾಯ ದ್ವೀಪ ಕದನ ಅಥವಾ ಸ್ಪೇನ್ ದಂಡಯಾತ್ರೆ. 1807ರಿಂದ 1812ರವರೆಗೆ ತನ್ನ ಅಣ್ಣನಾದಂತಹ ಜೋಸೆಫ್ನನ್ನ ಸ್ಪೇನಿನ ಸಿಂಹಾಸನದ ಮೇಲೆ ಕೂರಿಸಲಿಕ್ಕಾಗಿ ನೆಪೋಲಿಯನ್ ಹಲವು ಸರಣಿ ದಂಡಯಾತ್ರೆಗಳನ್ನು ಸ್ಪೇನ್ನಲ್ಲಿ ಕೈಗೊಳ್ಳಬೇಕಾಯಿತು. ಅದನ್ನು ಪರ್ಯಾಯ ದ್ವೀಪ ಕದನ ಅಂತೇಳಿ ಕರಿತೀವಿ. ಅಲ್ಲಿ ತನ್ನ 3 ಲಕ್ಷ ಸೈನ್ಯವನ್ನು ಕಳ್ಕೊಳ್ತಾನೆ ಮತ್ತು ಸ್ಪೇನನ್ನು ಸಹ ಅವನು ಕಳೆದುಕೊಳ್ತಾನೆ. ಹಾಗಾಗಿ ತನ್ನ ಆತ್ಮಚರಿತ್ರೆಯಲ್ಲಿ ಹೇಳಿದ್ದು, ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು. ಹೀಗೆ ನೆಪೋಲಿಯನ್ ಎಂಬ ದುರಂತ ನಾಟಕದ ಎರಡನೆಯ ಅಧ್ಯಾಯವೇ ಯಾವುದು ಅಂತ ಹೇಳಿದ್ರೆ ಪರ್ಯಾಯ ದ್ವೀಪ ಕದನ ಅಂತ. ಇನ್ನು ಮೂರನೇ ರಷ್ಯಾ ದಂಡಯಾತ್ರೆ ಅಥವಾ ಮಾಸ್ಕೋ ದಂಡಯಾತ್ರೆ 1812. ನೆಪೋಲಿಯನ್ ಕೈಗೊಂಡಂತಹ ಮತ್ತೊಂದು ಪ್ರಮುಖವಾದಂತಹ ತಪ್ಪು ತೀರ್ಮಾನ ಯಾವುದು ಅಂತ ಹೇಳಿದ್ರೆ ರಷ್ಯಾದ ದಂಡಯಾತ್ರೆ. ಅಲ್ಲಿ ತನ್ನ 5 ಲಕ್ಷ ಸೈನ್ಯವನ್ನು ನೆಪೋಲಿಯನ್ ಕಳೆದುಕೊಳ್ಳಬೇಕಾಗಿತ್ತು ಅಂತ ನಾನು ಕಳೆದ ತರಗತಿಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನೀಡಿದ್ದೇನೆ. ಹಾಗೆ ಹೆಚ್ಚಿನ ವಿವರಣೆಯನ್ನು ನೀಡಲಿಕ್ಕೆ ಹೋಗಲ್ಲ. ನೆಪೋಲಿಯನ್ನ ಅವನತಿಗೆ ಕಾರಣವಾದಂತಹ ಮತ್ತೊಂದು ಅಂಶ ಯಾವುದು ಅಂತಂದರೆ ರಷ್ಯಾದ ದಂಡಯಾತ್ರೆ. ಸ್ಪೇನ್ ದಂಡಯಾತ್ರೆ ಮತ್ತು ರಷ್ಯಾದ ದಂಡಯಾತ್ರೆಯನ್ನು ಕೈಗೊಳ್ಳದೆ ಹೋಗಿದ್ರೆ ಅವನು 8 ಲಕ್ಷ ಸೈನ್ಯವನ್ನು ಕಳ್ಕೊಳ್ತಾ ಇರಲಿಲ್ಲ. ಸ್ಪೇನಿನ ದಂಡಯಾತ್ರೆಯಲ್ಲಿ 3, ರಷ್ಯಾ ದಂಡಯಾತ್ರೆಯಲ್ಲಿ 5, ಒಟ್ಟು 8 ಲಕ್ಷ ಸೈನಿಕರನ್ನು ಕಳ್ಕೊಳ್ತಾನೆ. ಆ 8 ಲಕ್ಷ ಸೈನಿಕರಿದ್ದಿದ್ರೆ ಅವನು ಮುಂದೆ ಲಿಬ್ಜಿಕ್ ಕದನದಲ್ಲಾಗಲಿ ಅಥವಾ ವಾಟರ್ಲೂ ಕಾಳಗದಲ್ಲಾಗಲಿ ಅವನು ಸೋಲನ್ನು ಹೊಂದ್ತಾ ಇರಲಿಲ್ಲ. ಹಾಗಾಗಿನೇ
ನೆಪೋಲಿಯನ್ ಸೈನಿಕನಾಗಿ ದುರ್ಬಲನಾಗಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಈ ಖಂಡಾಂತರ ಪದ್ಧತಿ, ಪರ್ಯಾಯ ದ್ವೀಪ ಕದನ ಮತ್ತು ರಷ್ಯಾದ ದಂಡೆ. ಇದರಿಂದಾಗಿನೇ ಅವನು ಸೈನಿಕವಾಗಿ ಸಾಕಷ್ಟು ದುರ್ಬಲನಾಗಿ ತನ್ನ ಅವನತಿಯನ್ನ ತಾನೇ ತಂದುಕೊಂಡ. ಇನ್ನು 4ನೆಯ ಕಾರಣ, ಸೈನ್ಯದಲ್ಲಿ ರಾಷ್ಟ್ರೀಯತೆಯ ಕೊರತೆ. ಫ್ರಾನ್ಸಿನ ಸೈನ್ಯದಲ್ಲಿ ರಾಷ್ಟ್ರೀಯತೆಯ ಕೊರತೆ ಇತ್ತು. ಫ್ರಾನ್ಸಿನ ಸೈನ್ಯದಲ್ಲಿ ಆಸ್ಟ್ರಿಯನ್ನರಿದ್ರು, ಪರ್ಷಿಯನ್ನರಿದ್ರು, ಹಾಗೆಯೇ ಬೇರೆ ಬೇರೆ ದೇಶಗಳ ಸೈನಿಕರು ಸಹ ಇದ್ರು. ಅವರೆಲ್ಲರೂ ತಮ್ಮ ದೇಶದ ವಿರುದ್ಧವೇ ಹೋರಾಡಬೇಕಾಯಿತು. ಆಸ್ಟ್ರಿಯಾದ ವಿರುದ್ಧ ಹೋರಾಡಬೇಕಾಯಿತು, ಸ್ಪೇನಿನ ವಿರುದ್ಧ ಹೋರಾಡಬೇಕಾಯಿತು, ಪ್ರಷ್ಯಾದ ವಿರುದ್ಧ ಹೋರಾಡಬೇಕಾಯಿತು, ರಷ್ಯಾದ ವಿರುದ್ಧ ಹೋರಾಡಬೇಕಾಯಿತು. ಹೀಗೆ ತಮ್ಮ ದೇಶದ ಜನರ ವಿರುದ್ಧವೇ ಅವರು ಹೋರಾಟವನ್ನು ಮಾಡಬೇಕಾಗಿ ಬಂತು. ಫ್ರಾನ್ಸಿನ ಸೈನ್ಯದಲ್ಲಿ ಕೇವಲ ಫ್ರೆಂಚರೇ ಇದ್ದಿದ್ರೆ, ಫ್ರಾನ್ಸಿನ ಸೈನಿಕರೇ ಇದ್ದಿದ್ರೆ ತಮ್ಮ ತಾಯ್ನಾಡು ಎಂಬ ಅಭಿಮಾನ ಅವರಲ್ಲಿ ಇರ್ತಾ ಇತ್ತು. ಅವರು ತಮ್ಮ ತಾಯ್ನಾಡಿನ ಗೆಲುವಿಗಾಗಿ, ತಮ್ಮ ತಾಯ್ನಾಡಿನ ರಕ್ಷಣೆಗಾಗಿ ಅವರು ಹೋರಾಟ ಅಂತಕ್ಕನ್ನೋದನ್ನ ಮಾಡ್ತಾ ಇದ್ರು. ಆದರೆ ಫ್ರಾನ್ಸಿನ ಸೈನಿಕರಲ್ಲಿ ಬೇರೆ ಬೇರೆ ದೇಶದ ಸೈನಿಕರು ಇದ್ದಿದ್ದರಿಂದಾಗಿ ಅವರ ಸೈನ್ಯದಲ್ಲಿ ಒಗ್ಗಟ್ಟು, ರಾಷ್ಟ್ರೀಯತೆ ಅಂತಕ್ಕಂಥದ್ದು ಇರಲಿಲ್ಲ. ಆ ರಾಷ್ಟ್ರೀಯತೆಯ ಕೊರತೆಯೇ ನೆಪೋಲಿಯನ್ನನ ಅವನತಿಗೂ ಸಹ ಕಾರಣವಾಯಿತು. ಇನ್ನು 5ನೇದಾಗಿ ನೆಪೋಲಿಯನ್ನ ಸಂಬಂಧಿಗಳ ದ್ರೋಹ. ನೆಪೋಲಿಯನ್ ತನ್ನ ಸಹೋದರ ಸಹೋದರಿಯರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ಜೋಸೆಫ್, ಅಣ್ಣ ಜೋಸೆಫ್ನನ್ನ ಸ್ಪೇನಿನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ತನ್ನ ಉಳಿದ ಸಹೋದರರಿಗೆ ಜರ್ಮನಿಯ ರಾಜ್ಯಗಳನ್ನು ಒಗ್ಗೂಡಿಸಿ ರೈನ್ ಒಕ್ಕೂಟ ಅಂತಕ್ಕಂಥ ಸ್ಥಾಪನೆಯನ್ನ ಮಾಡಿ ಅಲ್ಲಿ ಅವರನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಸಿಸಲಿ ಮತ್ತು ನೇಪಲ್ಸ್ಗಳಲ್ಲಿ ತನ್ನ ತಂಗಿಯರನ್ನ ಅಲ್ಲಿ ಆಡಳಿತಕ್ಕಾಗಿ ಕೂರಿಸ್ತಾನೆ. ಹೀಗೆ ತನ್ನವರಿಗಾಗಿ ಒಳಿತನ್ನೇ ಮಾಡ್ತಾ ಹೋದ. ಆದರೆ ತನ್ನವರಿಂದ ಯಾವ ಒಳಿತನ್ನು ನೆಪೋಲಿಯನ್ ಅಂತಕ್ಕಂಥವನು ಪಡೆಯಲಿಲ್ಲ. ಹಾಗೆಯೇ ನೆಪೋಲಿಯನ್ನ ಸೈನಿಕ ಅಧಿಕಾರಿಗಳು, ಫೌಚೆ ಎಂಬ ಅಧಿಕಾರಿ, ಅವನು ನಿರ್ಣಾಯಕ ಯುದ್ಧದಲ್ಲಿ ಮೋಸ ಎಂತಕ್ಕನ್ನೋದನ್ನ ಮಾಡ್ತಾನೆ. ಹೀಗೆ ತನ್ನವರಿಂದಲೇ ತಾನು ಮೋಸ ಹೋದ. ನೆಪೋಲಿಯನ್ನ ಅವನತಿಗೆ ಮತ್ತೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅವನ ಅಧಿಕಾರಿಗಳು ಮತ್ತು ಅವನ ಸಂಬಂಧಿಗಳು ಎಸಗಿದಂತಹ ದ್ರೋಹ. ಜೋಸೆಫ್ ಬೋನಪಾರ್ಟಿ ಸ್ಪೇನಿನ ಸಿಂಹಾಸನವನ್ನು ತಾನೇ ನಿಯಂತ್ರಿಸಲಿಕ್ಕೆ, ತಾನೇ ಆಳಲಿಕ್ಕೆ ಸಮರ್ಥನಾಗಿದ್ರೆ 3 ಲಕ್ಷ ಸೈನ್ಯವನ್ನ ಪರ್ಯಾಯ ದ್ವೀಪದ ಕದನದಲ್ಲಿ ನೆಪೋಲಿಯನ್ ಕಳೆದುಕೊಳ್ಳಬೇಕಾಗಿ ಬರ್ತಾ ಇರಲಿಲ್ಲ. ಜರ್ಮನಿಯ ರಾಜ್ಯಗಳನ್ನ ನೆಪೋಲಿಯನ್ನ ಸಹೋದರರು ಅಳಿಯಂದಿರೇ ಆಳಲಿಕ್ಕೆ ಸಮರ್ಥರಾಗಿದ್ರೆ ಪದೇ ಪದೇ ಅವರ ರಕ್ಷಣೆಗಾಗಿ ನೆಪೋಲಿಯನ್ ಹೋಗಬೇಕಾಗಿ ಬರ್ತಾ ಇರಲಿಲ್ಲ. ಹೀಗೆ ತನ್ನವರಿಗಾಗಿ ತಾನು ಎಲ್ಲವನ್ನ ಕಳೆದುಕೊಳ್ತಾನೆ. ಆದರೆ ಅವರಿಂದ ನೆಪೋಲಿಯನ್ಗೆ ಯಾವುದೇ ಅನುಕೂಲ ಅಂತಕ್ಕಂಥ ಉಂಟಾಗಲಿಲ್ಲ. ಹಾಗಾಗಿನೇ ನೆಪೋಲಿಯನ್ ತನ್ನ ಆತ್ಮಚರಿತ್ರೆ ಹೇಳ್ತಾನೆ, ನನ್ನವರೇ ನನಗೆ ದ್ರೋಹವೆಸಗಿದರು, ನಾನು ನನ್ನವರಿಗಾಗಿ ಮಾಡಿದ ಒಳಿತುಗಳೇ ನನಗೆ ಕೆಡುಕುಗಳಾಗಿ ಮಾರ್ಪಟ್ಟವು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ತನ್ನವರಿಗಾಗಿ ತಾನು ಏನೆಲ್ಲವನ್ನ ಮಾಡಿದ, ಆದರೆ ಅವರಿಂದ ಯಾವುದೇ ಅನುಕೂಲ ಅಂತಕ್ಕನ್ನೋದು ಉಂಟಾಗಿಲ್ಲ. ಹೀಗೆ ನೆಪೋಲಿಯನ್ನ ಅವನತೆಗೆ ಅವನ ಸಂಬಂಧಿಗಳು, ಅಧಿಕಾರಿಗಳು ಮಾಡಿದಂತಹ ದ್ರೋಹವೇ ಕಾರಣವಾಯಿತು. ಇನ್ನು 6 ರಾಷ್ಟ್ರೀಯತೆಯ ಬೆಳವಣಿಗೆ. ಯುರೋಪಿನಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಆಗುತ್ತೆ. 19ನೇ ಶತಮಾನವನ್ನ ಯುರೋಪಿನ ರಾಷ್ಟ್ರೀಯತೆಯ ಯುಗ ಅಂತೇಳಿ ಕರೀತಾರೆ. 19ನೇ ಶತಮಾನವನ್ನ ಯುರೋಪಿನ ರಾಷ್ಟ್ರೀಯತೆಯ ಯುಗ ಅಂತೇಳಿ ಕರೆಯಲಾಗಿದೆ. ಯುರೋಪಿನ ಪ್ರತಿಯೊಂದು ರಾಷ್ಟ್ರಗಳಲ್ಲಿಯೂ ಈ ರಾಷ್ಟ್ರೀಯತೆಯ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಹಾಗಾಗಿನೇ ಎಲ್ಲರೂ ತಮ್ಮ ತಮ್ಮ ರಾಷ್ಟ್ರದ ರಕ್ಷಣೆಗಾಗಿ ಜನ ಸಿದ್ಧರಾಗ್ತಾರೆ.
ಹಾಗಾಗಿಯೇ ತಮ್ಮ ತಮ್ಮ ರಾಷ್ಟ್ರಗಳ ರಕ್ಷಣೆಗಾಗಿಯೇ ಯುರೋಪಿನ ಎಲ್ಲ ರಾಷ್ಟ್ರಗಳು ಒಂದಾದವು. ನೆಪೋಲಿಯನ್ ಮಾತ್ರ ಏಕಾಂಗಿಯಾದ. ಆ ಯುರೋಪಿಯನ್ನರಲ್ಲಿ ಬೆಳೆದಂತಹ ರಾಷ್ಟ್ರೀಯತೆಯಿಂದಾಗಿಯೇ ನೆಪೋಲಿಯನ್ ಲಿಪ್ಜಿಕ್ ಕದನ ಮತ್ತು ವಾಟರ್ಲೂ ಕದನ ಎರಡೂ ಕದನಗಳಲ್ಲಿ ಸೋಲನ್ನು ಹೊಂದಬೇಕಾಗಿ ಬರುತ್ತೆ. ಹೀಗೆ ಯುರೋಪಿನಲ್ಲಿ ಬೆಳೆದಂತಹ ರಾಷ್ಟ್ರೀಯತೆಯ ಬೆಳವಣಿಗೆಯು ನೆಪೋಲಿಯನ್ನನ ಅವನತಿಗೆ ಕಾರಣವಾಯಿತು. ಇನ್ನು 7ನೇ ಕ್ಯಾಥೋಲಿಕ್ಕರ ವಿರೋಧ, ಧಾರ್ಮಿಕ ಕಾರಣ. ಧಾರ್ಮಿಕ ಕಾರಣ 1802ರಲ್ಲಿ ಪೋಪ್ 7ನೇ ಪಯಸ್ನೊಂದಿಗೆ ನೆಪೋಲಿಯನ್ ಕನ್ಕಾರ್ಡಟ್ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾರೆ. ರಾಜ್ಯ ಮತ್ತು ಧರ್ಮವನ್ನು ಒಂದಾಗಿಸ್ತಾರೆ. 1802ರಲ್ಲಿ ಪೋಪ್ 7ನೇ ಪಯಸ್ನ ಜೊತೆಗೆ ಕನ್ಕಾರ್ಡಟ್ ಎಂತಕ್ಕಂಥ ಒಪ್ಪಂದವನ್ನು ಮಾಡಿಕೊಡೋದ್ರ ಮೂಲಕ ಧರ್ಮ ಮತ್ತು ರಾಜ್ಯವನ್ನು ಒಗ್ಗೂಡಿಸ್ತಾನೆ. ಧರ್ಮಾಧಿಕಾರಿಗಳ ನೇಮಕ ಮತ್ತು ಅವರ ವೇತನ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸಿಕೊಳ್ಳುವಂತೆ ಕ್ರಮವನ್ನು ಕೈಗೊಳ್ತಾನೆ. ಆದರೆ 1807ರಲ್ಲಿ ಇವನು ಪೋಪನ ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಪೋಪನ ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡಿದ. ಆಗ ಕ್ಯಾಥೋಲಿಕ್ ಪೋಪ್ ಅದರ ಆಡಳಿತವನ್ನು ನಡೆಸ್ತಾ ಇದ್ದ. ಫ್ರಾನ್ಸ್ ಸಹ ಪ್ರಬಲ ಕ್ಯಾಥೋಲಿಕರಾಗಿದ್ದರು. ಹಾಗೆಯೇ ಫ್ರಾನ್ಸಿನ ಜನರ ವಿಶ್ವಾಸವನ್ನು ನಿಧಾನವಾಗಿ ಯಾರು ಕಳ್ಕೊಳ್ತಾ ಹೋದ ಅಂತಂದರೆ ನೆಪೋಲಿಯನ್ ಎಂತಕ್ಕಂಥವನು ಕಳೆದುಕೊಳ್ಳಬೇಕಾಗಿ ಬಂತು. ಹೀಗೆ ನೆಪೋಲಿಯನ್ ಜನರಿಂದಲೇ ಮೇಲೆ ಬಂದ. ಯಾವಾಗ ಅವನು ಪೋಪನ ಮೇಲೆ ಆಕ್ರಮಣವನ್ನು ಮಾಡಿದ್ನೋ ಆಗ ಜನರ ವಿಶ್ವಾಸವನ್ನು ಕಳೆದುಕೊಂಡು ಅವನು ಕೆಳಗೆ ಇಳಿಯಬೇಕಾಗಿ ಬಂತು. ಮೊದಲು ನೆಪೋಲಿಯನನ್ನ ಕಣ್ಣು ಮುಚ್ಚಿ ಬೆಂಬಲಿಸಿದಂತಹ ಜನ ಈಗ ನೆಪೋಲಿಯನನ್ನ ಪ್ರಶ್ನೆ ಮಾಡಲಿಕ್ಕೆ, ನೆಪೋಲಿಯನ್ನ ವಿರೋಧಿಸಲಿಕ್ಕೆ ಆರಂಭ ಎಂತಕ್ಕನ್ನೋದನ್ನು ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ಪೋಪರೊಂದಿಗೆ ಮಾಡಿಕೊಂಡಂತಹ ಒಪ್ಪಂದವನ್ನೇ ಮುರಿದು 1807ರಲ್ಲಿ ಪೋಪನ ಮೇಲೆ ಆಕ್ರಮಣವನ್ನು ಮಾಡಿದರು. ಹೀಗಾಗಿನೇ ತನ್ನ ರಾಷ್ಟ್ರದ ಜನರಿಂದಲೇ ತಾನು ಬೆಂಬಲವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಇನ್ನು 8ನೇದಾಗಿ ದುರ್ಬಲ ನೌಕಾಪಡೆ. ಇಂಗ್ಲೆಂಡ್ ದೇಶವನ್ನ ಅಥವಾ ಇಂಗ್ಲೆಂಡಿನ ನೌಕಾಪಡೆಯನ್ನ ಕಡಲ ರಾಣಿ ಅಂತ ಕರೀತಾರೆ. ಕ್ಯೂನ್ ಆಫ್ ಓಷನ್ ಅಂತ ಕರೀತಾರೆ. ಕಡಲ ರಾಣಿ, ಬಲಿಷ್ಠವಾದಂತಹ ನೌಕಾಶಕ್ತಿ ಅಂತಕ್ಕನ್ನೋದನ್ನ ಇಂಗ್ಲೆಂಡ್ ದೇಶ ಹೊಂದಿತ್ತು. ಆದರೆ ಫ್ರಾನ್ಸ್ ದುರ್ಬಲವಾದಂತಹ ನೌಕಾಪಡೆಯನ್ನು ಹೊಂದಿತ್ತು. ನೆಪೋಲಿಯನ್ ಇಂಗ್ಲೆಂಡನ್ನ 2 ನೌಕಾ ಕದನಗಳಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ನೈಲ್ ನದಿಯ ಕದನ, ಅದರಲ್ಲೂ ಸೋಲನ್ನು ಹೊಂದುತ್ತಾನೆ. ಎರಡನೇದು ಟ್ರಫಾಲ್ಗರ್ ನೌಕಾ ಕದನ, ಅದರಲ್ಲೂ ಅವನು ಸೋಲನ್ನು ಹೊಂದುತ್ತಾನೆ. ಆದರೆ ಬ್ರಿಟಿಷರು ಭೂಮಿಯ ಮೇಲೆ ಎಂದೂ ನೆಪೋಲಿಯನ್ನ ಜೊತೆಗೆ ಯುದ್ಧವನ್ನು ಮಾಡಲಿಲ್ಲ. ಏಕೆಂದರೆ ಭೂ ಯುದ್ಧದಲ್ಲಿ ನೆಪೋಲಿಯನ್ ಅಜೇಯನಾಗಿದ್ದ. ಆದರೆ ನೀರಿನ ಮೇಲಿನ, ಸಾಗರದ ಮೇಲಿನ ಯುದ್ಧದಲ್ಲಿ ನೆಪೋಲಿಯನ್ ಗೆಲ್ಲಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಅವನ ದುರ್ಬಲ ನೌಕಾಪಡೆ. ಅತ್ಯಂತ ದುರ್ಬಲವಾದಂತಹ ನೌಕಾ ಸೈನ್ಯವನ್ನು ನೆಪೋಲಿಯನ್ ಹೊಂದಿದ್ದ. ಹಾಗಾಗಿ ಅವನು ಟ್ರಫಾಲ್ಗರ್ ನೌಕಾ ಕದನ ಆದ್ಮೇಲೆ ಒಂದು ಮಾತನ್ನೇ ಹೇಳ್ತಾನೆ, ಕೇವಲ 4 ಗಂಟೆಗಳ ಕಾಲ ಸಮುದ್ರದ ಮೇಲೆ ಒಡೆತನವನ್ನು ಸಾಧಿಸಲು ಸಾಧ್ಯವೇ ಆಗಿದ್ದರೆ ಇಂಗ್ಲೆಂಡ್ ಎಲ್ಲಿರುತ್ತಿತ್ತು. ಅಂದರೆ ಸಮುದ್ರದ ಮೇಲೆ 4 ಗಂಟೆ ಹತೋಟಿಯನ್ನು ಕೈಗೊಳ್ಳಲಿಕ್ಕೂ ಸಾಧ್ಯ ಇಲ್ಲದೇ ಇರುವಷ್ಟು ದುರ್ಬಲವಾದಂತಹ ನೌಕಾಪಡೆಯನ್ನು ನೆಪೋಲಿಯನ್ ಅಂತಕ್ಕಂಥ ಹೊಂದಿದ್ದ. ಹಾಗಾಗಿನೇ ಸದೃಢ ಪ್ರಬಲ ನೌಕಾಪಡೆಯನ್ನು ಹೊಂದಿದ್ದಂತಹ ಇಂಗ್ಲೆಂಡಿನ ವಿರುದ್ಧ ಅವನು ಜಯವನ್ನು ಗಳಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹಾಗಾಗಿನೇ ನೆಪೋಲಿಯನ್ ತನ್ನ ಅವನತಿಯನ್ನು ಕಾಣಬೇಕಾಗಿ ಬಂತು. ಇನ್ನು 9 ಅತಿಯಾದ ಆತ್ಮವಿಶ್ವಾಸ.
ಅಥವಾ ಅತಿಯಾದ ನಂಬಿಕೆ. ನೆಪೋಲಿಯನ್ನನಿಗೆ ಅತಿಯಾದ ಆತ್ಮವಿಶ್ವಾಸ, ಅವನ ತೋಳ್ಬಲದ ಬಗ್ಗೆ, ತನ್ನ ಖಡ್ಗದ ಬಗ್ಗೆ ಅವನು ಅತಿಯಾದಂತಹ ನಂಬಿಕೆ ಅಂತಕ್ಕನ್ನೋದನ್ನ ಹೊಂದಿದ್ದ. ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಬಂದಾಗ ಮತ್ತು ಫ್ರಾನ್ಸಿನ ಸಿಂಹಾಸನವನ್ನು ಏರಿದಾಗ ಮಿತ್ರ ರಾಷ್ಟ್ರಗಳೆಲ್ಲರೂ ಅವನಿಗೆ ಮನವಿಯನ್ನು ಮಾಡ್ತಾರೆ. ನೋಡಪ್ಪ, 1789 ಕ್ರಾಂತಿಯ ಪೂರ್ವದಲ್ಲಿದ್ದಂತಹ ಫ್ರಾನ್ಸಿನ ಗಡಿಗಳಿಗೆ ನೀನು ಚಕ್ರವರ್ತಿಯಾಗುವುದಾದರೆ, ಮುಂದೆ ನೀನು ಆಕ್ರಮಣವನ್ನು ಮಾಡುವುದಿಲ್ಲ ಎಂಬ ಭರವಸೆಯನ್ನು ನೀನು ನನಗೆ ನೀಡುವುದಾದರೆ ನಾನು ನಿನ್ನನ್ನು ರಾಜ ಅಂತೇಳಿ ಒಪ್ಕೊಳ್ತೇವೆ ಅಂತ ಹೇಳ್ತಾರೆ. ಆಗ ನೆಪೋಲಿಯನ್ ಹೇಳಿದಂತಹ ಮಾತು ಅಂತ ಹೇಳಿದ್ರೆ, ಫ್ರಾನ್ಸಿನ ಕಿರೀಟವನ್ನ ನಾನು ನನ್ನ ಖಡ್ಗದ ಬಲದಿಂದ, ಚರಂಡಿಯಲ್ಲಿ ಬಿದ್ದಿದ್ದಂಥ ಫ್ರಾನ್ಸಿನ ಕಿರೀಟವನ್ನು ನನ್ನ ಖಡ್ಗ ಬಲದಿಂದ ಎತ್ತಿ ನನ್ನ ಶಿರದಲ್ಲಿ ಧರಿಸಿದ್ದೇನೆ. ನನ್ನ ತೋಳುಗಳಲ್ಲಿ ಇನ್ನೂ ಬಲವಿದೆ. ನೀವು ಹಾಕುವ ಭಿಕ್ಷೆ ನನಗೆ ಬೇಕಿಲ್ಲ. ನಾನು ನನ್ನ ಸಾಮರ್ಥ್ಯದಿಂದಲೇ ಎಲ್ಲವನ್ನೂ ಗಳಿಸಬಲ್ಲೆ ಅಂತಕ್ಕಂಥ ಅಹಂಕಾರದ ಮಾತುಗಳನ್ನು ಹೇಳ್ತಾರೆ. ಹಾಗಾದರೆ ನೆಪೋಲಿಯನ್ನನಿಗೆ ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು, ತನ್ನ ಶಕ್ತಿಯ ಬಗ್ಗೆ ತನಗೆ ಅಪಾರವಾದಂತಹ ನಂಬಿಕೆ ಅಂತಕ್ಕನ್ನೋದನ್ನು ಅವನು ಹೊಂದಿದ್ದ. ಆ ಅತಿಯಾದಂತಹ ಆತ್ಮವಿಶ್ವಾಸವೇ ಯಾರ ಅವನತಿಯ ಕಾರಣ ಆಯಿತು ಅಂತಂದರೆ ನೆಪೋಲಿಯನ್ನನ ಅವನತಿಗೆ ಕಾರಣವಾಯಿತು. ಹೀಗೆ ನೆಪೋಲಿಯನ್ನನ ಅವನತಿಗೆ ನಾವು ಪ್ರಮುಖವಾಗಿ 9 ಅಂಶಗಳನ್ನು ಹೇಳ್ಬೋದು. ಮೊದಲನೇದಾಗಿ ಖಂಡಾಂತರ ಪದ್ಧತಿ, ಅವನ ದುರಂತ ನಾಟಕದ ಮೊದಲ ಅಧ್ಯಾಯ. ಎರಡನೇದು ಪರ್ಯಾಯ ದ್ವೀಪ ಕದನ. ಮೂರನೇದು ರಷ್ಯಾದ ದಂಡಯಾತ್ರೆ. ಈ ಎರಡೂ ದಂಡಯಾತ್ರೆಗಳಿಂದಾಗಿಯೇ ತನ್ನ 8 ಲಕ್ಷ ಸೈನ್ಯವನ್ನು ಕಳೆದುಕೊಂಡವನು ಸೈನಿಕನಾಗಿ ದುರ್ಬಲನಾದ. ಹಾಗೆಯೇ ಫ್ರಾನ್ಸಿನ ಸೈನ್ಯದಲ್ಲಿದ್ದಂಥ ರಾಷ್ಟ್ರೀಯತೆಯ ಕೊರತೆ, ವಿವಿಧ ದೇಶಗಳ ಸೈನಿಕರಿಂದ ಫ್ರಾನ್ಸ್ ಸೈನ್ಯ ಹೊಂದಿತ್ತು. ಹಾಗಾಗಿ ಅವರಲ್ಲಿ ರಾಷ್ಟ್ರೀಯತೆ ಒಗ್ಗಟ್ಟು ಅಂತಕ್ಕಂಥದ್ದು ಇರಲಿಲ್ಲ. ಆ ಒಗ್ಗಟ್ಟಿನ ಕೊರತೆ ಅವನ ಅವನತಿಗೆ ಕಾರಣವಾಯಿತು. ಇನ್ನು ಅವನ ಸಂಬಂಧಿಗಳ ದ್ರೋಹ, ಅವನ ತನ್ನ ಅಣ್ಣಂದರಿಗಾಗಿ ಅಥವಾ ತನ್ನ ಸಹೋದರರಿಗಾಗಿ ಮತ್ತು ಸಹೋದರಿಯರಿಗಾಗಿ ಎಲ್ಲ ಒಳಿತನ್ನೇ ಮಾಡ್ತಾನೆ. ಆದರೆ ಅವನ ಕಷ್ಟ ಕಾಲದಲ್ಲಿ ಅವನ ಯಾವ ಸಹೋದರಿಯರು ಅವನ ಕೈಯನ್ನು ಹಿಡಿಲಿಲ್ಲ. ಹೀಗಾಗಿ ಅವನು ಅನುಕೂಲ ಮಾಡಿದ್ದಕ್ಕಿಂತ ಅವರಿಂದ ಅನಾನುಕೂಲವೇ ಹೆಚ್ಚಾಯಿತು. ಇನ್ನು ಆರನೇದಾಗಿ ರಾಷ್ಟ್ರೀಯತೆಯ ಬೆಳವಣಿಗೆ. ಯುರೋಪಿನಲ್ಲಿ ಬೆಳೆದು ಬಂದಂಥ ರಾಷ್ಟ್ರೀಯತೆ ಅಂತಕ್ಕಂಥದ್ದೇನಿದೆ, ಆ ರಾಷ್ಟ್ರೀಯತೆಯೇ ನೆಪೋಲಿಯನ್ನನ ಅವನತಿಗೆ, ಎಲ್ಲ ರಾಷ್ಟ್ರಗಳು ಒಗ್ಗೂಡಲಿಕ್ಕೆ ಕಾರಣವಾಯಿತು ಮತ್ತು ನೆಪೋಲಿಯನ್ನನ ಅವನತಿ. ಇನ್ನು ಏಳನೇದಾಗಿ ಧಾರ್ಮಿಕ ಕಾರಣ. ನೆಪೋಲಿಯನ್ 1802ರಲ್ಲಿ ಪೋಪನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ರಾಜ್ಯ ಮತ್ತು ಧರ್ಮವನ್ನು ಒಗ್ಗೂಡಿಸಿ ಫ್ರಾನ್ಸಿನ ಜನರ ಬೆಂಬಲವನ್ನು ಪಡೆದುಕೊಳ್ತಾನೆ. ಅದೇ ನೆಪೋಲಿಯನ್ 1807ರಲ್ಲಿ ಪೋಪನ ಮೇಲೆ ಆಕ್ರಮಣವನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡು ತನ್ನ ಅವನತಿಯನ್ನು ತಾನೇ ಬರಮಾಡಿಕೊಳ್ತಾನೆ. ಇನ್ನು 8ನೇದು ದುರ್ಬಲ ನೌಕಾಶಕ್ತಿ. ಇಂಗ್ಲೆಂಡಿನ ನೌಕಾಬಲದೆದುರು ಅತ್ಯಂತ ದುರ್ಬಲವಾದಂತಹ ನೌಕಾಪಡೆಯನ್ನು ನೆಪೋಲಿಯನ್ ಹೊಂದಿದ್ದ. ಹಾಗಾಗಿನೇ ಅವನು ಅವನತಿಯನ್ನು ಹೊಂದಬೇಕಾಗಿ ಬಂತು. ಇನ್ನು ಅತಿಯಾದ ಆತ್ಮವಿಶ್ವಾಸ. ನೆಪೋಲಿಯನ್ನಿಗಿದ್ದಂಥ ಅತಿಯಾದ ಆತ್ಮವಿಶ್ವಾಸವೇ ಅವನ ಅವನತಿಗೆ ಕಾರಣವಾಯಿತು. ಹೀಗೆ ನೆಪೋಲಿಯನ್ನ ಅವನತಿಗೆ ಪ್ರಮುಖವಾದಂಥ 9 ಕಾರಣಗಳನ್ನು ನಾವು ಗುರುತಿಸಬಹುದು. ಈ ಅಧ್ಯಾಯದಲ್ಲಿ ನಿಮಗೆ 2 ಪ್ರಮುಖವಾದಂಥ ಪ್ರಶ್ನೆಗಳು ಬರ್ತವೆ. 10 ಅಂಕಕ್ಕೆ ನೆಪೋಲಿಯನ್ನನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಆಗ ನೀವು ನೆಪೋಲಿಯನ್ನನ ಜೀವನ ಮತ್ತು ಅವನ ಸೈನಿಕ ಸಾಧನೆಗಳು ಮತ್ತು ಆಡಳಿತ ಸಾಧನೆಗಳು ಎರಡನ್ನೂ ವಿವರಿಸಬೇಕು. ಇನ್ನು 5 ಅಂಕದ ಪ್ರಶ್ನೆಯನ್ನು ಕೇಳಿದರೆ ನೆಪೋಲಿಯನ್ನನ ಅವನತಿಗೆ ಕಾರಣಗಳನ್ನು ತಿಳಿಸಿ. ಒಟ್ಟು 9 ಕಾರಣಗಳಿವೆ. ಈ 9 ಕಾರಣಗಳಿಂದಾಗಿಯೇ ನೆಪೋಲಿಯನ್ನನ ಅವನತಿ ಅಂತಕ್ಕಂಥದ್ದು ಉಂಟಾಯಿತು. ಇಲ್ಲಿಗೆ 9ನೇ ಅಧ್ಯಾಯದಲ್ಲಿ ಮೊದಲನೇ ಟಾಪಿಕ್ ಮುಕ್ತಾಯ ಆಯಿತು. ನೆಪೋಲಿಯನ್ನನ ಜೀವನ ಮತ್ತು ಅವನ ಸಾಧನೆಗಳು. ಮುಂದಿನ ತರಗತಿಯಲ್ಲಿ 2ನೇ ಟಾಪಿಕ್ ಇಟಲಿಯ ಏಕೀಕರಣ ಮತ್ತು 3ನೇ ಟಾಪಿಕ್ ಜರ್ಮನಿಯ ಏಕೀಕರಣ. ಇವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ತರಗತಿಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಅಂದ್ಕೊಂಡಿದ್ದೇನೆ. 1 ಸರಿ ಅಲ್ಲ ಅಂತೇಳಿದ್ರೆ 4 ಸರಿ ನೀವು ತರಗತಿಗಳನ್ನು ಕೇಳಿ ಏನಾದ್ರು ಡೌಟ್ಸ್ ಇದ್ದರೆ ನೀವು
ಮೆಸೇಜ್ ಮೂಲಕ ಅಥವಾ ನೇರವಾಗಿ ನನಗೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸ್ಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಏನಾದ್ರು ಸಂದೇಹಗಳಿದ್ದರೆ ಕರೆ ಮಾಡಿ, ಇಲ್ಲವೇ ನೀವು ಸಂದೇಶಗಳನ್ನು ಕಳಿಸಿ. ಎಲ್ಲರಿಗೂ ನಮಸ್ಕಾರ.